ಕುಡಿಯುವ ನೀರಿಗಾಗಿ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿದ ಗ್ರಾಮಸ್ಥರು, ಗ್ರಾಮ ಪಂಚಾಯಿತಿ ಎದುರುಗಡೆ ಪ್ರತಿಭಟನೆ ನಡೆಸಿದ ಗ್ರಾಮಸ್ಥರು. ಚಿಂತಾಮಣಿ ತಾಲೂಕಿನ ಕೋರ್ಲಪತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಂಗವಾರಹಳ್ಳಿ ಗ್ರಾಮಸ್ಥರಿಂದ ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳ ವಿರುದ್ಧ ಧಿಕ್ಕಾರಗಳನ್ನು ಕೂಗುತ್ತಾ ಪ್ರತಿಭಟನೆ ನಡೆಸಿದ ಘಟನೆ ನಡೆಯಿತು. ಕಳೆದ 3-4 ತಿಂಗಳಿಂದ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಉಂಟಾಗಿದ್ದು, ಹಲವು ಬಾರಿ ಈ ಕುರಿತು ಅಧಿಕಾರಿಗಳ ಗಮನಕ್ಕೆ ತಂದರೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ. ಗ್ರಾಮಕ್ಕೆ ನೀರು ಸರಬರಾಜು ಮಾಡುವವರಿಗೂ ಪ್ರತಿಭಟನೆಯನ್ನು ಹಿಂಪಡೆಯುವುದಿಲ್ಲ ಎಂದು ಪ್ರತಿಭಟನಾಕಾರರು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಈ ಕುರಿತು ಮಾಧ್ಯಮದವರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ರವರನ್ನು ಮಾತನಾಡಿಸಿದಾಗ, ಸದರಿ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಉಂಟಾಗಿರುವುದು ಗಮನಕ್ಕೆ ಬಂದದ್ದು, ಈ ಕೂಡಲೇ ಸ್ಥಳೀಯ ಪಿಡಿಒ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗ್ರಾಮದಲ್ಲಿ ಕೂಡಲೇ ನೀರಿನ ಸಮಸ್ಯೆ ಬಗೆಹರಿಸಲು ಸೂಚನೆ ನೀಡಲಾಗಿದೆ. ಗ್ರಾಮಕ್ಕೆ ನೀರು ಸರಬರಾಜು ಆಗದಂತೆ ಕೆಲ ವ್ಯಕ್ತಿಗಳು ಉದ್ದೇಶಪೂರ್ವಕವಾಗಿ ಬಂದ್ ಮಾಡಿಸಿರುವುದಾಗಿ ಗೊತ್ತಾಗಿದ್ದು, ಈ ಕುರಿತು ಅಧಿಕಾರಿಗಳು ಮಾಹಿತಿ ಕಲೆ ಹಾಕುತ್ತಿದ್ದಾರೆ ಎಂದು ತಿಳಿಸಿದರು. ನೀವು ಹೋಗಿ ಬರೋವರೆಗೂ ನಾವು ಇಲ್ಲೇ ಹೋಗಿ ಬಂದೆ. ನೀರಿಲ್ಲ ನೀರಿಲ್ಲ, ಬೇಕೇ ಬೇಕು, ಬೇಕೇ ಬೇಕು. ಈ ರೀತಿ ಆಗಿದೆ ಸರ್ ನಮ್ಮ ಪ್ರಾಬ್ಲಮ್ಗಳು. ನಾವು ಯಾರ ಹತ್ರ ಹೇಳ್ಕೊಟ್ರೇನು ನಮ್ಮ ಕಷ್ಟ ಸುಖ ಇವತ್ತು ಕೂಡ ಬಗೆಹರಿದಿಲ್ಲ. ಏನು ಪ್ರಯೋಜನ ಇಲ್ಲ ಸರ್. ಆದಷ್ಟು ಇಒ ಸಾಹೇಬರು ಇಲ್ಲ ತಾಯಿಂದಾರ್ ಸಾಹೇಬರು ಬರೋವರೆಗೂ ನಾವು ಒಂದು ಕಿಂಚಿತ್ತೂ ಕಾಲ್ ತೆಗೆಯೋದಿಲ್ಲ ಸರ್. ಇಒ ಸಾಹೇಬ್ರೆ ಬರ್ರಿ, ಇಒ ಸಾಹೇಬ್ರು ಬಂದು ನಮ್ಗೆ ಹೊಸದಾಗ ಒಂದು ಬೋರ್ವೆಲ್ ಕೊಡಿಸಿದ್ರೆ ನಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಸರ್. ಈ ರೀತಿ ನಾವು ಅಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀವಿ ಸರ್. ತುಂಬಾ ಅನಾನುಕೂಲ ಸರ್. ಪ್ರೈವೇಟ್ ಬೋರ್ಗಳ ಹತ್ರ ಹೋದ್ರೆ ಬಿಡೋದಿಲ್ಲ ಸರ್. ಯಾಕೆ ನೀವು ಇಲ್ಲಿ ಬರ್ತೀರಾ? ನಾವು ತಿಂದಿಲ್ಲ. ನಾವಾದ್ರೂ ಅಧಿಕಾರಿಗೆ ಬಂದಿದ್ರ ನಿಮ್ಮೂರಿಗೆ? ಬರ್ತಾರೆ ಹೋಗ್ತಾರೆ ಸರ್, ಸುಮ್ಮನೆ ಬಂದು ಹೋಗ್ತಾರೆ, ಕಾಟಾಚಾರ ಟಿವಿ ಕೊಡೋದಿಲ್ಲ. ಮತ್ತೆ ನೀವು ನೀರಿನ ವ್ಯವಸ್ಥೆ ಏನ್ ಮಾಡ್ತಾ ಇದ್ರ? ನೀರಿನ ವ್ಯವಸ್ಥೆ ಏನ್ ಮಾಡೋದು ಸರ್, ಸುಮಾರು ಒಂದು 4-5 ಕಿಲೋಮೀಟರ್ಗಳಿಂದ ತಂದು ಜೀವನ ಮಾಡ್ತಾ ಇದ್ದೀವಿ. ಬೇರೆ ಊರ ಹತ್ರ ಹೋಗಿ ತಗೊಂಡ್ಬರ್ತಾ ಇದ್ದೀವಿ. ಇದುವರೆಗೂ ಅಧಿಕಾರಿಗೆ ಗಮನಕ್ಕೆ ತಲುಪಿಸಿದ್ರೆ? ನಾವು ತಲುಪಿಸಿದ್ದೀವಿ ಸರ್, ಪಿಡಿಒ ಸಾಹೇಬರಿಗೆಲ್ಲ. ಅಧಿಕಾರಿಗೆ ಏನೇನು ಹೇಳೋದು? ಇದುವರೆಗೆ ಸಭೆಗಳು ಹೇಳ್ತಾ ಬರ್ತಾನೆ ಇದ್ದಾರೆ ಸರ್. ಹಿಂಗೆ ಸರಿ ಮಾಡಿ ಹೋಗ್ತೀವಿ, ಈಗೋ ಬಂತು ಆಗೋ ಬಂತು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಸರ್. ತುಂಬ ಅನಾನುಕೂಲ ಆಗಿದೆ.